ಪ್ರಯತ್ನ ಮಾಡಿ ಇಟಚಿನ ಕರೆಸಿ ಎಲ್ಲ ಮಾಡಿ ಕೇವಲ 4 ದಿನ ಕೆಲಸ ಮಾಡಿ ಕೆಲಸ ಅಲ್ಲಿಗೆ ನಿಲ್ಲಿಸಿದ್ರು. ಕಾರಣ ಏನಪ್ಪ ಅಂತಂದರೆ ನಮಗೆ ವರ್ಕ್ ಆರ್ಡ್ ಬಂದಿಲ್ಲ ಅಂಥೇಳಿ ಇಟಚಿಗಳನ್ನು ಸಮೇತ ವಾಪಸ್ ತಗೊಂಡು ಹೋದರು. ಅದಾದ ನಂತರ ಬಂದು ಪಾಪ ನಿನ್ನೆ ಹಗಲೆಲ್ಲ ಕೂತ್ಕೊಂಡು ರಾತ್ರಿ 4 ಗಂಟೆ ತನಕ ನಾವು ಕೂಡ ಅದ್ರಾಗ ಇದ್ವಿ. ಗೊದ್ದ ಕಡಿಸ್ಕೊಂಡು ಎಲ್ಲ ಆಗಿ ಯಾಕಪ್ಪ ಇಷ್ಟಕ್ಕಂದೆಲ್ಲ ಹೋರಾಡೋದಂತಂದರೆ ನಾವು ದೇಶಕ್ಕೆ ಪಕ್ಷಿಗೆ ಅನ್ನ ಕೊಡ್ಬೇಕನ್ನೋದು ಹೊರ್ತು ಬಿಟ್ಟರೆ ನಾವು ಕೋಟ್ಯಾಧಿಪತಿಗಳಾಗ್ಬೇಕನ್ನೋದು ನಮ್ಮಲ್ಲಿ ಏನಲ್ಲ. ಈ ಕೂಗು ಯಾರು ಕೇಳಲ್ಲ. ಯಾಕಂತಂದರೆ ಸತ್ತು ಪ್ರಜೆಗಳಲ್ಲಿ ಅತಿ ಸತ್ತವರು ನಮ್ಮ ರೈತರು. ಯಾಕಪ್ಪ ಅಂತ ಕೇಳಿ ಹೇಳ್ತಾನೆ. ಬೆಳಿಗ್ಗೆ ಬಂದು ಬೀಗ ಹಾಕಿಲ್ಲ ಏನಿಲ್ಲ ಕೇಳಿದ್ಕೆ ಆಯ್ತು ಅಂತೇಳಿ ಸುಮಾರು 12 ಗಂಟೆ ಮೇಲೆ ಮತ್ತೆ ನಮ್ಮ ಕಟ್ಟಿರೋ ಬ್ಯಾನರು ಕೂಡ ಬಿಚ್ಕೊಂಡು ಅವ್ರ ಪಾಡಿಗೆ ಅವ್ರು ಕೆಲಸ ಮಾಡೋಕೆ ಹಚ್ಚಿದ್ರು. ನಮ್ಮ ಪಾಡಿಗೆ ನಾವು ನಿಂತ್ಕೊಂಡವಿ. ಈಗ ಎಲ್ಲಿವರೆಗೆ ಇದು ಹೋರಾಟಪ್ಪ ಅಂತಂದರೆ ಇದು ಕೊನೆಯೇ ಇಲ್ಲ. ಯಾಕಪ್ಪ ಅಂತಂದರೆ ನೀರಿಗೋಸ್ಕರ ಹೋರಾಡೋದು ಬಿಟ್ಟರೆ ನಮ್ಮ ಮನೆ ಮಂತ್ಯಾನಕ್ಕಾಗಲಿ ನಾವು ಯಾವುದೇ ಕಾರಣಕ್ಕೂ ಹೋರಾಡ್ತಾ ಇಲ್ಲ. ಯಾರು ಕೂಡ ಮಾತಾಡ್ತಾಯಿಲ್ಲ. ಕಾರಣ ಇಷ್ಟ ಏನಪ್ಪ ಅಂದರೆ ಕಾನೂನು ಸುವ್ಯವಸ್ಥೆ ಅಂತೇಳಿ. ಕಾನೂನು ಅಂದರೆ ಏನು? ಕಾನೂನು ಅಂದರೆ ಇನ್ನೊಬ್ಬರ ರೈತರ ತಲೆ ಹೊಡೆದು ಜೀವನ ಮಾಡೋಂಥದ್ದು ಕಾನೂನು. ಸರಿಸಮ ಮತ್ತು ಸರಿಸಮ ಬಾಳು ಅಂತೇಳಿ ಎಲ್ಲರೂ ಬಾಳ್ಬೇಕು. ರೈತರ ಬೆಳೆದ್ರೆ ಜಗಕ್ಕೆಲ್ಲ ಇವತ್ತು ಊಟ ತಿನ್ನೋಕೆ ಎಲ್ಲದಕ್ಕೂ ಬರ್ತೈತಿ. 3,000 ಎಕರೆ ಬರಡಾಗಿ ಭೂಮಿ ಬಿದ್ದೈತಿ. 1 ಎಕರೆ 2 ಎಕರೆ ಆದರೂ ಒಂದು ಬೋರ್ ಹೊಡ್ಸ್ಕೊಂಡು ಹೆಂಗಾದ್ರೂ ಮೇಂಟೈನ್ ಮಾಡ್ತಾನೆ. 3,000 ಎಕರೆಗೆ ಎಷ್ಟು 1,000 ಚೀಲ ಭತ್ತ ಆಗ್ತಾವೆ, ಎಷ್ಟು 1,000 ಚೀಲ ರಾಗಿ ಆಗ್ತಾವೆ ಅನ್ನೋದು ಅರ್ಥ ಮಾಡ್ಕೋಬೇಕು ಇವತ್ತಿನ ಜನ. ಯಾಕಂತಂದರೆ ಒಂದು ತಾಲೂಕು ಅಧಿಕಾರಿ ಆಗಲಿ ಜಿಲ್ಲಾಧಿಕಾರಿ ಆಗಲಿ ಯಾರು ಕೂಡ ಬರಲ್ಲ. ಯಾರು ಕೂಡ ಇದಕ್ಕೆ ಏನೊಂದು ಕೇಳಲ್ಲ ಹೇಳಲ್ಲ. ಎಲ್ಲಿವರೆಗೂ ಇವ್ರು ಹೋರಾಟ ಮಾಡ್ತಾರೆ, ಎಲ್ಲಿ ತನಕ ಹೋರಾಟ ಮಾಡ್ತಾರೆ ಇದನ್ನು ಕೇಳೋರು ಯಾರು? ಕೇಳೋರು ಕೂಡ ನಮ್ಮ ಕರ್ನಾಟಕದ ಒಬ್ಬ ವ್ಯಕ್ತಿನೂ ಕೂಡ ಇಲ್ಲ. ರಸ್ತೆ ತಡೆ ಮಾಡಿದ್ರೆ ಅದಕ್ಕೂ ಬೇಡ ಅಂತಾನೆ. ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ. ನಾನು ನಿಮ್ಮ ಸರಿಚೇತನ. ನಮಸ್ಕಾರ. ರೈತರು ಹುಟ್ಟಬಾರ್ದು, ಹುಟ್ಟಿ ಸಾಯಬಾರ್ದು. ಇಂಥ ಕರ್ನಾಟಕದ ರೈತರು ಹುಟ್ಟಬಾರ್ದು, ಹುಟ್ಟಿ ಅವ್ರ ಹೆಂಡ್ರ ಮಕ್ಕಳಿಗೆ ಇಸ ಕೊಡಬೇಕು ಈ ಸರ್ಕಾರಗಳಿಗೆ ಇಸ ಕೊಡಬೇಕು ಈ ಸರ್ಕಾರ. ಇವ್ರ ಹೆಂಡ್ರ ಮಕ್ಕಳಿಗೆ ಇವ್ರಿಗೆ ಸಂಧಾನ ಮಾಡ್ಕೊಂತೈತಿ ಸರ್ಕಾರ. ರೈತರು ಬಂದ್ರೆ ಏನು ಕೂಗು ಕೇಳೋದು? ರೈತರು ಕೂಗು ಒಂದು ಒಳಗಾಕಂತಾರ. ರೈತರು ಬೆನ್ನೆಲುಬು ಅಂತಾರೆ. ಎದಕ್ಕೆ ಬೆನ್ನೆಲುಬು? ರಾಡ್ ಕೊಡ್ರಿ ಅವ್ರಿಗೆ. ಬೆನ್ನೆಲುಬಲ್ಲ ಎಲ್ಲ ಅಧಿಕಾರಿಗಳಿಗೂ ರಾಡ್ ಕೊಡ್ರಿ. ರೈತರಿಗೆ ಇಸ ಕೊಡ್ರಿ. ಇಸನ 5 ವರ್ಷಕ್ಕೊಮ್ಮೆ ಎಲೆಕ್ಷನ್ ಬರ್ತಾರ, ಓಟ್ ಕೇಳ್ತಾರ. ನಿಮ್ಗೆ ಹಂಗೆ ಮಾಡ್ಕೊಡ್ತಾರೆ, ಹಿಂಗೆ ಮಾಡ್ಕೊಡ್ತಾರೆ. ಏನು ಮಾಡಿದ್ರಿ ರೈತರಿಗೆ ಇಸ ಕೊಡೋ ಕಚೇರಿ 5-6 ವರ್ಷ. ಈಗ 25 ವರ್ಷ ಈ ಚಾನಲ್ ಡಿಪಾರ್ಟ್ಮೆಂಟಾಗ ಏನು ಕೆಲಸ ಮಾಡಿಲ್ಲ. ಈ ಚಾನಲ್ ಡಿಪಾರ್ಟ್ಮೆಂಟಾಗ 25 ವರ್ಷ ಏನು ಕೆಲಸ ಮಾಡಿಲ್ಲ. ಇಂಜಿನಿಯರ್ ಮಾಡಿಲ್ಲ, ಯಾರು ಮಾಡಿಲ್ಲ. ಬರೋದು ಬೇಗ ತಕ್ಕೊಳ್ಳೋದು, ಕೂತ್ಕೊಳ್ಳೋದು, ಇದು ಮಾಡೋದು. ಇಂಥ ಸರ್ಕಾರ ಹೊಲ ಸರ್ಕಾರ ಆಗಬಾರ್ದು. ರೈತರಿಗೆ ಒಳ್ಳೆ ಮಾಡ್ರಿ. ರೈತರು ಹೊಲಗಳು ಮಾರ್ಕೆಟ್ ತಿನ್ನಕ್ಕೆ ಹಚ್ಚಾರ. ಯಾಕೆ ಸಾಲ ಮಾಡಿ ಸಾಲ ಬಿಡ್ತಾರ, ಹಿಡ್ಕ ಓದಕ್ಕೆ ಹಚ್ಚಾರ. ರೈತರು ಇಸೆ ಕುಡಿತಾರ. ಬೆಳಿಲ್ದ ಮಾಡಲಿಲ್ದ ಕೊಟ್ಟಿದಾರಲ್ಲ. ಈಗ 15 ತಿಂಗಳ ತನಕ ಹೋರಾಟ ಮಾಡಕ್ಕೆ ಹಚ್ಚಿ ತಿಂಗಳ ತನಕ ಏನು ಸುಖನ ಸಿಗಲಿಲ್ಲ ಇಲ್ಲಿ. ಇದಕ್ಕೆ ಈಗ ಏನು ಮಾಡಕಚ್ಚ ಯಾವಾಗಾದ್ರೂ ಸಾಯೋದ ಇದು. ರೈತರು ಇದ್ರು ಇಲ್ದಂಗ ನಿಮ್ಮ ಕೈಯಾಗ ಬೆಳಕೇರಿ ಚಾನಲ್ ಪಿಕಪ್ ನೀರು ಭದ್ರದ್ದು ಬಂದು ಬೆಳಕೇರಿ ಬೀಳ್ತದೆ. ಬೆಳಕೇರಿದ ಪಿಕಪ್ ಬರ್ತೈತಿ ಡ್ಯಾಮಿಂದ. ಆ ನೀರು ಪೋಲಾಗಿ ಅಷ್ಟು ಬೆಳ್ದಳ್ಳಿ ಹಳ್ಳದ ತುಂಗಭದ್ರಾ ನದಿಗೆ ಸೇರ್ತಾಯಿತ್ತು ನೀರು. ನಮ್ಮ ರೈತರಿಗೆ ನೀರು ಬರ್ತಾಯಿಲ್ಲ. ಅಧಿಕಾರಿಗಳು ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಳಲ್ಲ. ಥೈಲ್ಯಾಂಡ್ 5 ಹಳ್ಳಿ ನೀರು ಬರ್ಬೇಕು, ಅಲ್ಲಿಗೆ ಒಂದು ಹನಿ ನೀರು ಬರ್ತಾಯಿಲ್ಲ. ಎಲ್ಲ ನೀರನ್ನ ಮತ್ತೆ ನದಿಗೆ ನದಿ ನೀರನ್ನು ನದಿಗೆ ಬಿಡ್ರಿ, ರೈತರಿಗೆ ಬಿಡ್ಬೇಡ್ರಿ ಅಂತ ಹೇಳ್ತಾ ಇದಾರೆ ಅಧಿಕಾರಿಗಳಾಗಲಿ ಚಾನಲ್ ಡಿಪಾರ್ಟ್ಮೆಂಟ್ನಾರಾಗಲಿ. ರೈತರಿಗೆ ಬೆಳೆ ಕೊಡಬೇಡ್ರಿ, ಆ ನದಿ ನೀರು ಸಮುದ್ರಕ್ಕೆ ಬೀಳಿ, ಒಟ್ಟು ಬೆಳಿಬೇಡ್ರಿ. ಯಾಕೆ ಗೊತ್ತಾ? ಇವತ್ತು ಚಿನ್ನಕ್ಕೆ ಬೆಲೆ ಐತೆ, ಅನ್ನಕ್ಕೆ ಬೆಲೆ ಇಲ್ಲ. ಅದಕ್ಕೆ ಹೇಳೋದು ಚಿನ್ನದ ಬೆಲೆ ಅನ್ನಕ್ಕೆ ಬರೋ ಮಟ್ಟ ರೈತರು ಇದೇ ಸಾವು ನೋವು ಬಡತನ ಹೊಲ ಮಾರೋದು. ರಿಯಲ್ ಎಸ್ಟೇಟಿಗೆ ಇವತ್ತು ಬೆಲೆ ಐತಿ, ಅಧಿಕಾರಿಗಳಿಗೆ ಬೆಲೆ ಐತಿ, ಓದೋರಿಗೆ ಬೆಲೆ ಐತಿ, ಎಲ್ಲರಿಗೂ ಬೆಲೆ ಐತಿ. ಆದ್ರೆ ರೈತಗೆ ಬೆಲೆ ಇಲ್ಲ. ಯಾಕಿಲ್ಲ? ಅವ್ನು ಬೆಳಿತಾನ, ಸುಮ್ಮನೆ ಬೆಳಿತಾನ. ಅವ್ನು ಬೆನ್ನಗಳು ಎಲ್ಲ ಮೂರ್ದಕ್ಕೆ ಅಂದು ಮಳೆ ನೋಡಿ, ಮುಗುಲ್ ನೋಡಿ, ನೆಲ ನೋಡಿ ಬೆಳಿತಾನ. ಅವ್ನು ಯಾಕೆ ಬೆಳಿಬೇಕು? ಯಾಕೆ ಅವ್ನು ಬೆಳೆಯೋದ ಬಿಡ್ಬೇಕು? ಇವತ್ತಿನ ಪರಿಸ್ಥಿತಿ ಐತಲ್ಲ, ಬೆಳೆಯೋದು ಬಿಡ್ಬೇಕು ಅವನು. ಯಾಕೆ ಗೊತ್ತಾ? ಈಗ 10 ರೂಪಾಯಿ ಕೊಟ್ಟರೆ ಉಣ್ಣಕ್ಕೆ ಅನ್ನ ಸಿಗ್ತೈತಿ. ಬಂಗಾರ ಅದ 1 ಲಕ್ಷ ರೂಪಾಯಿ ಕೊಡ್ಬೇಕು. ಅನ್ನಕ್ಕೆ ಇಷ್ಟು ಸಿಗ್ತೈತಿ, ಚಿನ್ನಕ್ಕೆ ಇಷ್ಟು ಚಿನ್ನಕ್ಕೆ 1 ಲಕ್ಷ ರೂಪಾಯಿ ಕೊಡ್ಬೇಕು. ಅದಕ್ಕೆ ಇವತ್ತು ಚಿನ್ನದ ಬೆಲೆ ಅನ್ನದ ಥರ ಬರ್ಬೇಕು, ಅನ್ನದ ಬೆಲೆ ಚಿನ್ನದ ಥರ ಬರ್ಬೇಕು. ಅಲ್ಲಿವರೆಗೆ ರೈತರು ಹೋರಾಟ ಮಾಡಿದಕ್ಕೂ ಉಪಯೋಗ ಇಲ್ಲ. ರೈತರ ಕಾಲು ಕಸ. ನಮ್ಮ ದೇಶದಾಗ ನಾ ಹೇಳ್ತಾ ಇದ್ದಾನೆ, ಇವತ್ತು ತಿನ್ನ ಅನ್ನಕ್ಕೆ ಬಂಗಾರದ ಬೆಲೆ ಬರೋ ಮಾರಾಟನೋ ರೈತರನ್ನ ಕಾಲ ಕಸ. ಎಲ್ಲರೂ ಮಾಡ್ತಾರೆ, ಮುಂದೂ ಮಾಡ್ತಾರೆ, ಈಗೂ ಮಾಡ್ತಾರೆ. ಅದು ಬರ್ಬೇಕು. ರೈತರಿಗೆ ದುಡ್ಡು ಬಂಗಾರ ಹಿಡ್ಕೊಂಡು ರೈತರ ಮನೆ ಬಾಕ್ಲಿಗೆ ಅಧಿಕಾರಿಗಳು ಊಟ ಕೊಡ್ರಿ ಅಂತ ಬರ್ಬೇಕು. ಅಲ್ಲಿವರೆಗೆ ರೈತರಿಗೆ ಬೆಲೆ ಬರೋಲ್ಲ.
ಇದು ಒಂದು ತಿಳ್ಕೊಬೇಕು ನಾವು. ರಾಜಕಾರಣಿಗಳು ಅವ್ರವ್ರ ಅಧಿಕಾರಿಗಳಿಗೆ ಎಲ್ಲ ಬೇಕಾದಷ್ಟು ಮಾಡ್ಕೊಂತಾರೆ. ರೈತರಿಗೆ ನಾವು ಏನು ಕೇಳ್ತಾ ಇಲ್ಲ, ನೀರು ಕೊಡಿ, ನಾವು ಬೆಳೆದ ನಿಮ್ಗೆ ಅನ್ನ ಕೊಡ್ತೇವೆ ದೇಶಕ್ಕೆ ಅಂತವೆ, ಆದ್ರೆ ನೀರು ಕೊಡಲ್ಲ. ಯಾಕೆ ಕೊಡಲ್ಲ? ನೀವು ಈ ಸಾಯ್ರಿ, ಹೊಲ ಮಾರ್ರಿ, ಹೋಗ್ರಿ ನೀವು ಬೀದಿಗೆ ಹೋಗಿ ಭಿಕ್ಷೆ ಬೇಡ ತಿನ್ನಿರಿ ಅಂತಾರೆ ರೈತರಿಗೆ. ಯಾರು ಹೆಲ್ಪ್ ಮಾಡಲ್ಲ ರೈತರಿಗೆ. ಏನು ರೈತ ಏನು ಕೇಳಲ್ಲ, ಸ್ವಾಭಿಮಾನಿ ಅವನು ಹೊಟ್ಟೆ ಹಸುವುದ್ರಿ, ಇನ್ನೊಬ್ರ ಹತ್ರ ಅನ್ನ ಕೇಳಲ್ಲ. ಅವನು ಹೊಟ್ಟೆ ನೀರು ಕುಡ್ದಾದ್ರೆ ಜೀವನ ಮಾಡ್ತಾನೆ. ಯಾಕೆ ಕೇಳೋದು? ಸ್ವಾಭಿಮಾನಿ. ಇನ್ನೊಬ್ರಂಗೆ ತಲೆ ಹೊಡಿಬೇಕು, ಇನ್ನೊಬ್ರಂಗೆ ಜೀವನ ಮಾಡ್ಬೇಕು, ಕಟ್ಟನ ಮಾಡ್ಕೊ. ಅವನ ಹತ್ರ ಇಲ್ಲ. ಅವನ ಹತ್ರ ಏನೋ ಹೃದಯದ ಬೆಳಿಬೇಕು, 4 ಜನದಾಗ ನಾನು ಹೆಚ್ಚಿಗೆ ಬೆಳಿಬೇಕು, ಇನ್ನೊಂದು ಚೀಲ ಹೆಚ್ಚಿಗೆ ಬೆಳಿಬೇಕು, ಗೊಬ್ಬರ ಹಾಕ್ಬೇಕು, ಔಷಧಿ ಹಾಕ್ಬೇಕು ಅಂತ ಹೊತ್ತು ಇನ್ನೊಬ್ಬರ ಬಗ್ಗೆ ಕೆಟ್ಟದ್ದು ಬಯಸಲ್ಲ ರೈತ. ಆದ್ರೆ ನಾನು ಈಗ ಹೇಳ್ತಾ ಇದ್ದಾನೆ, ಚಿನ್ನದ ರೇಟ್ ಏನೈತಲ್ಲ, ಅನ್ನಕ್ಕೆ ಬೆಲೆ ಬರೋ ಮಟ್ಟ ಅನ್ನೋ ರೈತರಿಗೆ ಬೆಲೆ ಬರಲ್ಲ ನಮ್ಮ ದೇಶದಾಗ. ಇದು ಒಂದು ನಾನು ಹೇಳೋಕ್ಕೆ ಇಷ್ಟಪಡ್ತಾನೆ. ಇವತ್ತು ನಮ್ಗೆ ನೀರು ಕೊಡಂದ್ರೆ ನೀರು ಕೊಡಲ್ಲ, ಚಾನಲ್ ಉಳ್ ತೆಗಿಯಂದ್ರೂ ತೆಗಿಯಲ್ಲ. ಚಾನಲ್ ಉಳ್ ತೆಗಿಯಲ್ಲ, ಚಾನಲ್ ಮುಚ್ಕೊಡ ಅಂತ ಕೇಳ್ರಿ. ಯಾಕಂದರೆ ಬೆಳೆಗೂ ಬಿಡಲ್ಲ ಇವರು ಹೊರಪಿಕ್ ನಾವು ಮೆಕ್ಕೆಜೋಳ ರಾಗಿ ಹಾಕಿದ್ರೆ ಆ ನೀರು ಮಳೆ ಹೆಚ್ಚಾಗಿ ಹೊಲದುಗಳ ನುಗ್ಗಿ ಬೆಳೆ ಹಾನಿ ಆಗ್ತಾಯಿತ್ತು. ಇವತ್ತು ಅದಕ್ಕೂ ಪರಿಹಾರ ಕೊಡಲ್ಲ, ಎದಕ್ಕೂ ಕೊಡಲ್ಲ. ಯಾಕಂದ್ರೆ ಎಲ್ಲ ನೀರಾವರಿ ಅಂತ ಸೇರಿಸ್ಬಿಟ್ರೆ ನಮ್ಮ ಭೂಮಿಗಳ. ಏನು ಮಾತಾಡೋಕೆ ಆತಣ್ಣ. ಹೋದ ವರ್ಷ ಇದೇ ಮಳೆಗಾಲದಲ್ಲಿ ನಾವು ಒಂದು 2,000 ಹೆಕ್ಟೇರ್ ಅಗಿ ಹಾಕಿದ್ವಿ, ಭತ್ತದ ಬೀಜನ ಚೆಲ್ಲಿದ್ವಿ. ಮಳೆ ಭದ್ರಾ ಡ್ಯಾಮು ಫುಲ್ ಆಯಿತು, ಎಲ್ಲ ಡ್ಯಾಮು ನಮ್ಮ ಕರ್ನಾಟಕದ ಫುಲ್ ಆದವು. ನಮ್ಮ ಭದ್ರಾ ಡ್ಯಾಮು ಫುಲ್ ಆಯಿತು. ನಾವು ಎಲ್ಲ ಅಗಿ ಚೆಲ್ಕೊಂಡಿದ್ವಿ. ಎಲ್ಲರೂ 10 ಪ್ಯಾಕೆಟ್ 20 ಪ್ಯಾಕೆಟ್ ಎಲ್ಲ ಭಾಳ ಜನ ರೈತರು ಚೆಲ್ಕೊಂಡಿದ್ವಿ. ಚೆಲ್ಕೊಂಡ ಮೇಲೆ ಎಲ್ಲ ಕಡೆಗೂ ಪಂಚಮಿ ಹಬ್ಬ ಅಂತ ಬರ್ತದೆ ನಮ್ಮದು. ಆ ಮೂಮೆಂಟ್ನಾಗ ನಾಟಿ ಮಾಡ್ತೇವೆ ಪಂಚಮಿ ಹಬ್ಬ. ಅವಾಗ ಎಲ್ಲ ಕಡೆಗೂ ನೀರು ಬಂತು. ನಮ್ಗೆ ಥೈಲ್ಯಾಂಡಿಗೆ ನೀರು ಬರಲಿಲ್ಲ, 5 ಹಳ್ಳಿ ನೀರು ಬರಲಿಲ್ಲ. ಅಗಿ ಒಣಗಕ್ಕಚ್ಚವು. ಇವ್ರು ನೀರು ಕೇಳಿದ್ರೆ ನೀರು ಬಿಡೋಕೆ ರೆಡಿ ಇಲ್ಲ. ಅವಾಗ ಎಲ್ಲ ಚಾನಲ್ಗಳು ಇಷ್ಟಚ್ಚೆ. ಯಾಕಂದರೆ ನಿಮಗೆ ಎಲ್ಲ ಅಧಿಕಾರಿ, ನಮಗೆ ರಾಜಕಾರಣಿಗಳು ಸ್ವಲ್ಪ ಹೆಲ್ಪ್ ಮಾಡ್ಯಾರ, ಇಲ್ಲ ಅಂತ ಹೇಳಲ್ಲ. ಅವ್ರ ಹೆಸರು ಮಾಡ್ಯಾರ. ಅವ್ರು ಹರಿಶಣ್ಣ 1 ಲಕ್ಷ ಕೊಟ್ಟರು, ಅಲ್ಲಿ ಮೇಲಿದ ತಕ್ಕಮ್ಮ ಅಂತ ಹೇಳಿದ್ರು ಕೊಟ್ಟರು. ಚಂದ್ರಶೇಖರ್ ಪೂಜಾರಿ ಕೊಟ್ಟರು, ಶ್ರೀನಿವಾಸಣ್ಣನ ಸ್ವಲ್ಪ ಕೊಟ್ಟ. ಆದ್ರೆ ತಾತ್ಕಾಲಿಕ ಕೊಡ್ತಾರೆ, ಹೊತ್ತು ನೀರು ಬರಲ್ಲ. ಅವ್ರು ಏನು ಮಾಡಿದ್ರು ನೀರು ಬಂದಿಲ್ಲ. ಮತ್ತೆ ಯಾವಾಗ ಬಂತು ಗೊತ್ತಾ? ಎಲ್ಲ ನಾಟಿ ಹಚ್ಚಿ ಬೇರೆ ಕಡೆ ಇಲ್ಲೆಲ್ಲ ಮೇಲೆ 2 ಗೊಬ್ಬರ ಹಾಕಿ ಮೇಲೆ ನಮ್ಗೆ ನೀರು ಬಂತು. ಅವ ನಾಟಿ ಹಚ್ಚಿದ್ವಿ. ಲಾಸ್ಟ್ ಎಂಡು ನಮ್ಮ ಭತ್ತ ಎಕರೆಗೆ 10 ಚೀಲ ಬಂದು. ಇಲ್ಲಿ ಮೇಲ್ಗಡೆ ಎಲ್ಲ 30 ಚೀಲ ಬಂದ್ರೆ ನಮ್ಮ ಎಕರೆಗೆ 10 ಚೀಲ ಬಂದು. 5 ಹಳ್ಳಿ ರೈತರಿಗೆ 10 ಚೀಲ ಬಂದರೆ ಗೊಬ್ಬರ ಔಷಧಿ ಸಾಲ ಮಾಡಿ ಹಾಕಿದ್ಕೆ ಏನು ಲಾಭ ಅಂತ ಎಲ್ಲರೂ ಒಂದೊಂದು ಭೂಮಿಯವರು ರೈತರುಗಳು 50,000 ಲಕ್ಷ ರೂಪಾಯಿ ಸಾಲ ಹೊತ್ಕೊಂಬಂದ್ರು ಹೊರಕ್ಕೆ. ಹೊಲ ಬೇಡಪ್ಪ, ಯಾಕಂದ್ರೆ ನಾಟಿ ಮಾಡಿದ್ದೇವಪ್ಪ, ಯಾರನ್ನು ಅಧಿಕಾರಿಗಳ್ನ ಕೇಳೋದು ಬೇಡ, ನೀರು ರಾಜಕಾರಣಿ ಹತ್ರ ನೀರು ಕೇಳೋದು ಬೇಡ. ಸುಮ್ಮನೆ ಅದೇ 1 ಲಕ್ಷಕ್ಕೆ ಮನೆ ಕೂತಾಗ ಸಂತಿ ಮಾಡ್ತಿದ್ವಿ. ವರ್ಷಕ್ಕೆ ಮಟ್ಟ ನಾವು ಯಾಕಪ್ಪ ಭತ್ತ ಹಚ್ಚಿದ್ವಿ ಅಂತ ಸರಿ ರೈತರು ತಲೆ ಹೊಡ್ಕೊಂಡು ಮನೆ ಕೂತ್ಕೊಂಡಾರ. ಇವತ್ತು ನಾವು ಈ ಸರಿನಾರ ಸರಿ ಲಾಸ್ ಆಗೈತಿ, ಈ ಸರಿನಾರ ಟೈಮ್ ನೀರು ಕೊಡ್ರಿ, ಹೂಳು ತೆಗಿಸ್ರಿ, ನಿಮಗೆ ನೀರು ಕೊಡ್ರಿ ಅಂತ ಕೇಳ್ತದ. ನಾವು ಹೊತ್ತು ಅವ್ರನ್ನ ಏನು ಆಸ್ತಿ ಕೇಳ್ತಲ್ಲ, ದುಡ್ಡು ಕೇಳ್ತಲ್ಲ, ನಮಗೆ ಪರಿಹಾರ ಕೇಳ್ತಲ್ಲ. ನಾವು ಇನ್ನೂ ಲಾಸ್ ಆದರೂ ಮತ್ತೆ ದುಡಿತೇವೆ. ಅದೇ ನೀರಾಗ ಮತ್ತು ನಮ್ಮ ಜಲ ಇದ್ರೊಳಗೆ ಮತ್ತೆ ನಾವು ದುಡಿತೇವೆ. ನಮಗೆ ನೀರು ಕೊಡ್ರಿ. ನಾವು ಸರಿ ನೀರು ಇಲ್ದಂಗೆ ಲಾಸ್ ಆಗ್ಯಾವೆ. ಎಲ್ಲ ರೈತರುಗಳು ಲಾಸ್ ಮಾಡ್ಕೊಂಡಾರ ಭೂಮಿ ಒಳಗೆ. ಎಲ್ಲರೂ 50,000 ಲಕ್ಷ 1.5 ಲಕ್ಷ ರೂಪಾಯಿ ಮೈಮೆ ಹಾಕ್ಯಂಬಂದ್ರು. ನಮಗೆ ಬೇಡ, ನಮಗೆ ಏನು ನೀರು ಕೊಡ್ರಿ ಮತ್ತೆ ಬೆಳ್ಕೊಂತ ನಾವು. ಅದು ಒಂದು ಸರಿ 1 ಲಕ್ಷ ಹಾಳಾಗೈತಲ್ಲ, ಈ ಸರಿ ಬೆಳ್ಕೊಂತ ನಾವು ನೀರು ಕೊಟ್ರ. ಈ ಸರಿ ನೀರು ಕೊಡಲ್ಲ, ಮತ್ತು ಇವ್ರು ನಮ್ಮ ತಲೆ ಹೊಡಿಬೇಕಂದ್ರೆ ನಾವು ಎಲ್ಲಿ ಮಟ್ಟ ಹೊಡ್ಸೇನನ್ರಿ. ಇಲ್ಲ ನೀವು ರೈತಾಪಿ ಮಾಡಬೇಡ್ರಿ, ನಿಮ್ಮ ಭೂಮಿಗಳು 5 ಹಳ್ಳಿಯರು ಅಂತ ಹೇಳಿ ಅನ್ನೊಂದು ಮಾಡಿ. ನಾವು ಇವತ್ತು ಕೂಲಿ ಕೆಲ್ಸಕ್ಕೆ ಹೋಗ್ತೇವೆ, ಹೊಲ ಮಾಡಲ್ಲ. ಬೇರೆ ಕೆಲ್ಸಕ್ಕೆ ಹೋಗ್ತೇವೆ, ಹೊಲ ಮಾಡಲ್ಲ. ಅಷ್ಟೇ ಕೇಳೋದು ನಾವು. ನೀರು ಕೊಡಿ, ಇಲ್ಲ ಆಗಲ್ಲ, ಚಾನಲ್ ಮುಚ್ಕೊಡಿ. ಚಾನಲ್ ಮುಚ್ಕೊಟ್ರೆ ಬೆತ್ತಲು ಬೆಳಿತೀವಿ ನಾವು. ಮೆಕ್ಕೆಜೋಳ ರಾಗಿ ಈ ಮಳೆ ನೋಡಿ ಭೂಮಿ ತಾಯಿ ನೋಡಿ ಬೆಳಿತೇವೆ. ಇಲ್ಲಾಂದ್ರೆ ಆಗಲ್ಲ. ಯಾಕೆ ಗೊತ್ತಾ? ಇವತ್ತು ಇವ್ರನ್ನೆಲ್ಲ ಕೇಳಿ ನಮ್ಮ ರೈತರೆಲ್ಲ ಬ್ಯಾಸತ್ಬಿಟ್ಟಾರ. ಎಲ್ಲ ಸ್ಟ್ರೈಕ್ ಮಾಡೋದಂತ, ಅವ್ರನ್ನ ಹಗಲೆಲ್ಲ ಕೇಳೋದಂತ, ಇವ್ರನ್ನ ಕೇಳೋದಂತ, ರಾಜಕಾರಣಿಗಳು ಮನೆಗೆ ಅಡ್ಡಾಡೋದಂತ ಎಲ್ಲ ಸಾಕಾಗಿ ಕೇಳಿ ಸಾಕಾಗ್ಯಾರ ನಮ್ಮ ರೈತರು. ಇನ್ನು ಐತಲ್ಲ, ನಾ ಹೇಳ್ತಾನಲ್ಲ, ಚಿನ್ನದ ಬೆಲೆ ಅನ್ನಕ್ಕೆ ಬರೋ ಮಟ್ಟನೇ ನಮ್ಮ ರೈತರ ಬೆಲೆ ಇಲ್ಲ. ನಾನು ಮಾತು ಮುಗಿಸ್ತಾ ಇದ್ದಾನೆ.